ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರಿಗೆ ಅವಮಾನ ಮಾಡಿದ್ದಾರೆ ಎಂದು ಆರೋಪಿಸಿ ಕುರುಬ ಸಮಾಜ ಹಾಗೂ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳು ಧಾರವಾಡದಲ್ಲಿ ಪ್ರತಿಭಟನೆ ನಡೆಸಿದರು. ಸಂಗೊಳ್ಳಿ ರಾಯಣ್ಣ ಹುತಾತ್ಮರಾದ ದಿನವಾದ ಜನವರಿ 26ರಂದು ಸಂಗೊಳ್ಳಿ ರಾಯಣ್ಣನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲು ಕರೆದಾಗ ಸಂತೋಷ್ ಲಾಡ್ ಅವರು ಸಂಗೊಳ್ಳಿ ರಾಯಣ್ಣ ಸೇರಿದಂತೆ ಮನ್ಸೂರ್ ರೇವಣಸಿದ್ದೇಶ್ವರ ಶ್ರೀಗಳಿಗೂ ಅವಮಾನ ಮಾಡಿದ್ದಾರೆ ಎಂದು ಕುರುಬ ಸಮಾಜದ ಮುಖಂಡರು ಆರೋಪಿಸಿದ್ದಾರೆ. ಸಚಿವ ಸಂತೋಷ್ ಲಾಡ್ ಅವರ ಈ ನೀತಿ ಖಂಡಿಸಿ ಧಾರವಾಡದ ಕಸಾಪ ಮೈದಾನದಿಂದ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು. ಡೊಳ್ಳು ಮೇಳದರೊಂದಿಗೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಸಚಿವ ಲಾಡ್ ವಿರುದ್ಧ ಧಿಕ್ಕಾರ ಕೂಗಿದರು. ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಅಲ್ಲಿಯೂ ಕೆಲಕಾಲ ಲಾಡ್ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು. ಕೂಡಲೇ ಸಚಿವ ಲಾಡ್ ಅವರು ಕ್ಷಮೆಯಾಚಿಸಬೇಕು, ಇಲ್ಲದಿದ್ದರೆ ಅವರನ್ನು ಮಂತ್ರಿಮಂಡಲದಿಂದ ಕೈಬಿಡಬೇಕು ಎಂದು ಆಗ್ರಹಿಸಿದ್ದರು. ಗೊತ್ತಿಲ್ಲ ಆ ಪರ್ಮಿಷನ್ ಅನ್ನು ನಿರಾಕರಿಸಿದ ಸಲುವಾಗಿ ನಾವು ಇವತ್ತು ಹೈಕೋರ್ಟಿಗೆ ರಿಟ್ ಅರ್ಜಿಯನ್ನು ಹಾಕಿದ್ದೇವೆ. ಇವತ್ತು ಆ ರಿಟ್ ಅರ್ಜಿ ಮುಖಾಂತರ ನಮಗೆ ಪರ್ಮಿಷನ್ ಸಿಗುತ್ತೆ. ಯಾಕಂದ್ರೆ ನಮ್ಮಿಂದ ರಾಯಣ್ಣ ಇದ್ದಾನೆ. ರಾಯಣ್ಣ ಕೇವಲ ಕುರುಬ ಸಮಾಜಕ್ಕೋಸ್ಕರ ಹೋರಾಟ ಮಾಡಿಲ್ಲ. ಸಂಗೊಳ್ಳಿ ರಾಯಣ್ಣ ಹಾಲು ಮತದ ಸಮಾಜಕ್ಕೋಸ್ಕರ ಹೋರಾಟ ಮಾಡಿಲ್ಲ. ಸಂಗೊಳ್ಳಿ ರಾಯಣ್ಣ ಒಬ್ಬ ಧೀರ ಧೀಮಂತ ನಾಯಕ. ಈ ಕನ್ನಡ ನಾಡ ನುಡಿ ಸಂಸ್ಕೃತಿ ಇತಿಹಾಸ ಉಳಿದಕ್ಕೋಸ್ಕರ ತನ್ನ ಜೀವನವನ್ನು ಬಲಿದಾನ ಮಾಡಿದಂತ ಶ್ರೇಷ್ಠ ಹೋರಾಟ ಸೇನಾನಿ ಆತ. ಯಾರಿಗೋಸ್ಕರ ಬದುಕಿದ ಅಲ್ಲ, ತನ್ನ ಮನೆ, ತನ್ನ ತಂದೆ ತಾಯಿ, ತನ್ನ ಮಕ್ಕಳು, ತನ್ನ ಬಂಧುಗಳಿಗೋಸ್ಕರ ಹೋರಾಟ ಮಾಡಿಲ್ಲ. ತನ್ನ ಸಮಾಜಕ್ಕೋಸ್ಕರ ಹೋರಾಟ ಮಾಡಿಲ್ಲ. ಈತ ಕುರುಬ, ಈತ ಸಾಂಗಳು, ಈತ ಮರಾಠರು, ಈತ ಲಿಂಗಾಯತ, ಈತ ವಾಲ್ಮೀಕಿ ಅಂತ ಹೋರಾಟ ಮಾಡಲಿಲ್ಲ. ಬದಲಾಗಿ ಈ ನಾಡಿನ ಸ್ವಾತಂತ್ರ್ಯಕ್ಕೋಸ್ಕರ ವೀರಮಾತೆ ಚೆನ್ನಮ್ಮನಿಗೋಸ್ಕರ ಹೋರಾಟ ಮಾಡಿದ ಧೀಮಂತ ನಾಯಕನ ಅವಮಾನ ಮಾಡಿದ ಸಂದರ್ಭದಲ್ಲಿ ಆ ಧೀಮಂತ ನಾಯಕನಿಗೆ ಅವಮಾನ ಇದನ್ನು ಪ್ರತಿಭಟಿಸಬೇಕಾದ್ರೆ ನಮಗೆ ಪರ್ಮಿಷನ್ ನೀಡಿಲ್ಲ. ಯಾಕೆ ನೀಡಿಲ್ಲ ಅಂದ್ರೆ ರಾಜಕೀಯ ಒತ್ತಡದಿಂದ ನೀಡಿಲ್ಲ. ಅದಕ್ಕೋಸ್ಕರ ರಾಯಣ್ಣ ಯಾವುದೇ ಜಾತಿ ಮತ ಪಂಥ ಪಂಗಡಕ್ಕೆ ಅಂಟಿಕೊಂಡಲ್ಲ. ಇಡೀ ಸಮಾಜಕ್ಕೋಸ್ಕರ ಹೋರಾಟ ಮಾಡಿದ ಆ ಧೀಮಂತ ನಾಯಕನಿಗೆ ನಮಗೆ ಅವಮಾನವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಕಾನೂನುಬದ್ಧವಾಗಿ ಹೈಕೋರ್ಟ್ ಪರ್ಮಿಷನ್ ನೀಡಿದ ತಕ್ಷಣ ಮತ್ತೆ ಇಡೀ ಸಮಾಜಕ್ಕೆ, ಕುರುಬ ಸಮಾಜವಲ್ಲಷ್ಟೇ ಅಲ್ಲ, ಇಡೀ ಸಮಾಜ, ಯಾವುದೇ ವ್ಯಕ್ತಿ ಇಲ್ಲ, ಅದಕ್ಕೆ ಸೀಮೆ ಇಲ್ಲ, ಅದಕ್ಕೆ ಪ್ರಾಂತಗಳಿಲ್ಲ, ಇಡೀ ದೇಶದ ಉದ್ದಗಲಕ್ಕೂ ಯಾರೇ ಇದ್ದು ರಾಯಣ್ಣ ಅಭಿಮಾನಗಳು ಎಲ್ಲರೂ ಬಂದು ಆ ಬೃಹತ್ ಪ್ರತಿಭಟನೆಗೆ ಭಾಗವಹಿಸಬೇಕಂತ ಕೇಳ್ಕೊತೀನಿ. ಆಮೇಲೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ತಮ್ಮ ಅಧಿಕಾರದ ದುರುಪಯೋಗ ಪಡಿಸಿಕೊಂಡು ಸಂತೋಷ್ ಲಾಡ್ ಅವರು ಪೊಲೀಸ್ ಇಲಾಖೆ ಮೂಲಕ ಅದನ್ನು ಅನುಮತಿ ನಿರಾಕರಣೆ ಮಾಡಿದ್ದಾರೆ. ಆದರೆ ಇದಕ್ಕೆ ನಾವು ಯಾವುದೇ ರೀತಿಯಾದಂಥ ಬಗ್ಗುವ ಪ್ರಶ್ನೆಯೇ ಇಲ್ಲ. ಹೈಕೋರ್ಟಿಗೆ ನಾವು ರಿಟ್ ಪಿಟಿಷನ್ ಹಾಕಿದ್ದೀವಿ. ಬರುವಂಥ ದಿನಮಾನದೊಳಗೆ ಕೋರ್ಟ್ ಏನು ನಿರ್ಧಾರ ತಿಳಿಸ್ತದೆ ಅವತ್ತು ಇಡೀ ರಾಜ್ಯದ ರಾಯಣ್ಣನ ಅಭಿಮಾನಿಗಳು ಧಾರವಾಡದೊಳಗೆ ಬೃಹತ್ತಾಗಿರ್ತಕ್ಕಂಥ ಒಂದು ಸಂಖ್ಯೆಯೊಳಗೆ ಸೇರಿ ಅವರ ವಿರುದ್ಧ ಪ್ರತಿಭಟನೆ ಹಾಕೊಳ್ಳೋದಕ್ಕೆ ನಾವು ನಿರ್ಧಾರ ಮಾಡಿದ್ದೀವಿ. ಅದಲ್ಲದೇ ಇವತ್ತು ಸಾಯಂಕಾಲದವರೆಗೆ ಅವರಿಗೆ ಗಡುವು ನೀಡಿ
ನಾಳೆ ಒಳಗೆ ಇವತ್ತು ಸಾಯಂಕಾಲದೊಳಗೆ ಅವರು ಕ್ಷಮೆಯನ್ನು ಯಾಚಿಸದೇ ಇದ್ದರೆ ರಾಜ್ಯದ ಎಲ್ಲ ಮೂಲೆಯೊಳಗೆ ಅವರಿಗೆ ಕಪ್ಪು ಬಟ್ಟೆ ಪ್ರದರ್ಶನ ರಾಯಣ್ಣನ ಅಭಿಮಾನಿಗಳು ತೋರಲಿಕ್ಕೆ ಕರೆ ಕೊಟ್ಟಿದ್ದೀವಿ.